ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಶಿರಸಿಯಲ್ಲಿ ನಡೀತಾ ಇರೋ ಡೇರೆ ಮೇಳನ ತೋರಿಸ್ತಾ ಇದ್ದೆ. ಇದು ಶಿರಸಿ APMC ಎದುರು, ಅಂದರೆ TSS ಸೂಪರ್ ಮಾರ್ಕೆಟ್ ಆಪೋಸಿಟ್ ಆಗ್ತು ಕರೆಕ್ಟಾಗಿ. ಅಲ್ಲಿ ಇವತ್ತು ಡೇರೆ ಮೇಳ ನಡೀತಾ ಇದ್ದು. ನಾ ಎಲ್ಲಿದ್ದು ನೋಡಿ ಕರೆಕ್ಟಾಗಿ ನೀವು ತೋರಿಸ್ತಾ ಇದ್ದಿ. ಇವತ್ತು ಸಂಜೆ ಮತ್ತು ನಾಳೆ ಸಂಜೆವರೆಗಿದ್ದು ರಶ್ ವೆರೈಟಿ ಗಿಡಗಳು, ಹೂವಿನ ಗಿಡಗಳು, ಮತ್ತು ಅಂದರೆ ತಿಂಡಿ ಎಲ್ಲ ಐಟಮ್ಸು ಇದ್ದು. ಅಂದರೆ ಡೇರೆ ಮೇಳ ಅಂದರೆ ಡೇರೆ ಮಾತ್ರ ಅಲ್ಲ. ನೋಡಿ ಅಲ್ಲಿದ್ದು ತೋರಿಸ್ತಾ ಇದ್ದಿ. ನೋಡಿ ಎಷ್ಟು ದೊಡ್ಡ ಬೋರ್ಡ್ ಹಾಕಿದ್ದ ನೋಡಿ, ಎಷ್ಟು ಚಂದಾಜು. ಇವತ್ತು ಮತ್ತು ನಾಳೆ ಸಂಜೆವರೆಗೂ ಇರುತ್ತು. ಬೇಕಾದ ಪರ್ಚೇಸಿಂಗು ಮತ್ತು ಎಂತ ಬೇಕು ತಗೊಳ್ಳಕ್ಕೂ. ನೋಡಿ ಎಷ್ಟು ವೆರೈಟಿ ಗಿಡ ಬಂಜು ನಾನು ಇವಾಗ ತೋರಿಸ್ತಾ ಇರ್ತೀನಿ, ಮತ್ತು ಹೆಂಗೆ ಇರುತ್ತೋ ತೋರಿಸ್ತಾ ಇರ್ತೀನಿ. ಇದು ಕೆಲವಷ್ಟೆಲ್ಲ ನಂಗೆ ಗೊತ್ತಿಲ್ಲ, ಇದು ಗಿಡನೂ ಇದ್ದು ಹಂಗೆ ತೋರಿಸ್ತಾ ಇದ್ದೀನಿ. ನೋಡಿ ಹೆಂಗೆ ರೆಡಿ ಮಾಡಿದ್ದ ಹೇಳಿ, ಎಲ್ಲ ಸ್ಟೇಜು ಇದು ಹೆಂಗೆ ರೆಡಿ ಮಾಡಿದ್ದ, ಎಲ್ಲ ಹೆಂಗೆ ಜೋಡಿಸ್ಕೊತಾ ಇದ್ದ. ಎಲ್ಲ ಬಂದು ಬೆಳಗಾಗಿ ಹೆಂಗಸ್ರದ್ದೇ ಜಾಸ್ತಿ ಇದು. ಹೆಂಗಸ್ರು ಜಾಸ್ತಿ ಗಿಡ ತತ್ವಲ್ಲಿ ಗಿಡ ಇಷ್ಟ ಹಾಕೋದು. ಓಕೆ, ಎಲ್ಲ ತಗೊಂಡು ಬಂದು ಜೋಡಿಸ್ತಾ ಇದ್ದ. ಒಂದೊಂದೇ ಟೇಬಲಾಗಿ ಫುಲ್ ಆಗ್ತಾಯಿದ್ದು ಬೆಳಗ್ಗೆ 9:30ಇಂದವ. ನೋಡಿ ಇಲ್ಲೆಲ್ಲ ಖಾಲಿ ಇದ್ದು. ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಎಲ್ಲ ಹೆಂಗೆ ಜೋಡಿಸ್ಕೊತಾ ಇದ್ದಳು ದಣಿ ತಗೊಬಂದು. ಕಡೆಗೆಲ್ಲ ಸೆಟ್ ಮಾಡಿ ಆದ್ಮೇಲೆ ತೋರಿಸ್ತೀನಿ ಹಿಂಗಕ್ಕೆ. ನೋಡಿ ಇಲ್ಲಿ ಎಲ್ಲ ಥರದ ವೆರೈಟಿ, ಅಂದರೆ ಅವ್ರ ಮನೆಯಲ್ಲಿ ಸಿಗುವಂಥ ಸೇಲ್ ಮಾಡುವಂಥ ಎಲ್ಲ ವಸ್ತುಗಳನ್ನು ತಗೊಬಂಜ. ಅಂದರೆ ಹೂವಿನ ಗಿಡ, ಕೆಲವು ತರಕಾರಿ, ಸ್ವೀಟ್ಸು, ಮತ್ತು ಅರಿಶಿನ, ಗಾಂಧಾರಿ ಮೆಣಸು, ತಿಂಡಿ ಐಟಮ್ಸು ಇದ್ದು. ರಶ್ ನಮ್ಮನೆ ಇದ್ದು. ನಾ ಈಗ ತೋರಿಸ್ತಾ ಹೋಗ್ತೀನಿ ನೋಡಿ, ಒಂದೊಂದೇ ತೋರಿಸ್ತಾ ಹೇಳ್ತಾ ಹೋಗ್ತೀನಿ. ಹಿಂಗೆ ಹೇಳಿ ನಿಂಗೆ ಗೊತ್ತಾಗ್ತಿಲ್ಲ. ನೋಡಿ ಇಲ್ಲೆಲ್ಲ ಹೆಂಗೆ ಗಿಡ ಜೋಡಿಸ್ಕೊಂಜಾಳಿ ಮೊದಲು ಬಂದವು. ಹಿಂಗೆ ಎಲ್ಲ ಒಬ್ರು ಬಂದು ಹಾಗೆ ಜೋಡಿಸ್ಕೊತಾ ಹೋಜ. ನೋಡಿ ತೋರಿಸ್ತಾ ಇದ್ದೆ, ಎಲ್ಲ ಸೆಟ್ ಮಾಡ್ತಾ ಇದ್ದ ಬಂದ್ಕೊಂಡು ಬೆಳಗ್ಗೆಯ. ನೋಡಿ ಡೇರೆ ಗಿಡ ಎಲ್ಲ ಎಷ್ಟಿದ್ದೋಳಿ, ಎಷ್ಟು ವೆರೈಟಿ ಇದ್ದು, ಸಿಕ್ಕಾಪಟ್ಟೆ ಇದ್ದು. ಎಲ್ಲ ಹೂವು ಹಚ್ಚಿಲ್ಲ ಹಂಗೇಳಿ. ನೋಡಿ ಇದು ಎಂತೆಂಥವೋ ಬಣ್ಣದ ಗಿಡ ಇದೆಲ್ಲ ಎಲ್ಲ ಥರದ್ದು ತಗೋಬತ್ತಂದ್ರೆ ಹೆಸರಿಗೆ ಡೇರೆ ಮೇಳ. ನೋಡಿ ಹೆಂಗಿದ್ದು ತೋರಿಸ್ತೀವಿ. ಹೊರಗಡೆ ಹೆಂಗೆ ಡೆಕೋರೇಟ್ ಮಾಡಿದ್ದಾಳೆ. ಈಗ ಹೊರಗಡೆಯಿಂದ ಸಲಾಗಿ ತೋರಿಸ್ತಾ ಬತ್ತಿ. ಈಗ ಸುಮಾರು 10 ಗಂಟೆ ಆಜು, 10:30, 10:45 ಆಜು. ಆಲ್ಮೋಸ್ಟ್ ಎಲ್ಲರೂ ತಗೊಬಂದು ಸೆಟ್ ಮಾಡ್ಕೊಂಜ. ಹಂಗಾಗಿ ಒಂದು ಕಡೆಯಿಂದ ತೋರಿಸ್ತಾ ಇದ್ದಿ. ನೋಡಿ ಎಂತೆಂಥ ಇರುತ್ತು, ಯಾವ್ಯಾವ ಗಿಡ ಇರುತ್ತು, ಯಾರ್ಯಾರು ಬಂಜ, ಯಾರ್ಯಾರು ಸ್ಟಾಲ್ ಇಟ್ಕಂಜ ಎಲ್ಲ ತೋರಿಸ್ತಾ ಇರ್ತೀನಿ. ನಿಂಗೆ ಈ ವಿಡಿಯೋ ನೋಡ್ಕೊಂಡು ಬೇಕು ಕಂಡ್ರೆ ಮಧ್ಯ ಮೇಲೆ ಹೋಗಿ, ಇಲ್ಲೇ ನಾಳೆಗೂ ಹೋಗಿ. ಎಂತಕ್ಕೆ ಅಂದರೆ ಆದಷ್ಟು ಬೇಗನೆ ಹೋಗಿ. ನಿಂಗೆ ಗಿಡ ಪರ್ಚೇಸ್ ಮಾಡೋ ಒಳ್ಳೆ ಆಸೆ ಇದ್ದರೆ, ಇಲ್ದವ್ರು ಬೇಗನೆ ಖಾಲಿಯಾಗಿ ಹೋಗ್ತು ತಂದವು. ಎಂತಕ್ಕೆ ಅಂದರೆ ಅವರಲ್ಲೇ ಯಾವ್ಯಾವ್ದು ಇಲ್ಲಿ ಅವು ಅಲ್ಲೇ ಕೊಟ್ಟು ತಗೊಂಡು ಮಾಡ್ಕೊಬಿಡ್ತಾ. ಹಾಗಾಗಿ ಆದಷ್ಟು ಬೇಗ ಹೋದ್ರೆ ನಿಂಗೆ ಸಿಕ್ತು. ಮತ್ತು ಇವತ್ತು ಖಾಲಿ ಆದರೂ ನಾಳಂಗೂ ಒಂದಷ್ಟು ತಂದಿಟ್ಕತ್ತ. ನಾಳಂಗೂ ಇರ್ತು, ನಾಳೆ ಸಂಜೆವರೆಗೂ ಇತ್ತು ಇದು ಡೇರೆ ಮೇಳ. ಸಿರ್ಸಿಲಿ ಯಾವಾಗೂ ಡೇರೆ ಮೇಳ 2 ಸರಿ ಆಗ್ತು. ಈ ಸತಿ ಇದು ಫಸ್ಟ್ ಟೈಮು. ನೆಕ್ಸ್ಟ್ ಟೈಮ್ ಆಗ್ತಾ ಇಲ್ಲ ಹೇಳೋದು ಹೆಂಗೆ ಗೊತ್ತಿಲ್ಲ. ಆದರೆ ನಾ ಹೋಗಿದ್ದು ಫಸ್ಟ್ ಟೈಮು ಇದು. ಹಿಂಗಿರ್ತು ಹಿಂಗೆ ಆಗ್ತು ಹೇಳೋ ಕಲ್ಪನೆಯೂ ನಂಗೆ ಇತ್ತಿಲ್ಲ. ಆದರೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಹೋಗಿ ನೋಡಿ ಮಾಡಲ್ಲೇ. ನಿಜವಾಗಿ ಹೇಳೋ ಅಂದ್ರೆ ಬಪ್ಪಲ್ಲೇ ಮನ್ಸಾಜಿಲ್ಲ. ಅಷ್ಟು ಐಟಮ್ಸು, ಅಷ್ಟು ವೆರೈಟಿ ಎಲ್ಲ ಥರದ್ದು ತಗೊಂಡು ಬಂಜ ಸೇಲ್ ಮಾಡಲ್ಲೇ. ನೋಡಿ ನಾ ತೋರಿಸ್ತಾ ಹೋಗ್ತೀನಿ, ಹಿಂಗೆ ಗುರ್ತಿಸ್ಕೊತ ಹೋಗವು. ಇದೆಲ್ಲದು ಎಲ್ಲ ಗೊತ್ತಿಲ್ಲ. ಕೋಟೆ ಗಿಡ, ಡೇರೆ ಗಿಡ, ನೋಡಿ ಚಿಪ್ಸು, ಉಪ್ಪಿನಕಾಯಿ, ಮತ್ತು ಜೇನುತುಪ್ಪ, ಹೀಗೆ ರಶ್ ವೆರೈಟಿನೇ ತಗೊಬಂಜ. ನೋಡಿ ಇಲ್ಲಿ ಯಾವ್ಯಾವ ಥರದ ಗಿಡಗಳು ಎಲ್ಲ ಇಟ್ಕಂಜಾಳಿ. ಕಟಿಂಗ್ಸು, ಪ್ರದರ್ಶನ ಮತ್ತು ಮಾರಾಟ ಎರಡೂ ಇತ್ತು ಇಲ್ಲಿ. ಹಾಗಾಗಿ ಅವರಲ್ಲೇ ಯಾವ್ಯಾವ ತಮ್ಮಲ್ಲಿಲ್ಲ ಹೇಳಿ ನೋಡಿ ಅಲ್ಲೇ ಪರ್ಚೇಸ್ ಮಾಡ್ಕೊಬಿಡ್ತಾವೆ. ಒಂದು ಕೊಟ್ಟು ಒಂದು ತಗೊಂಡು ಹೇಳಿ. ನೋಡಿ ಎಷ್ಟು ಥರದ್ದಿದ್ದು ಹೇಳಿ. ನೋಡಿ ಇದೆಲ್ಲ ಗಿಡ ಹೆಂಗಿದ್ದುಳಿ, ಯಾವ್ಯಾವ ಗಿಡ ಹೆಂಗೆ ಗೊತ್ತಿಲ್ಲ. ಆದರೆ ರಶ್ ವೆರೈಟಿ ಗಿಡ ಅಂತೂ ಇದ್ದು. ನಂಗೆ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹಾಗಾಗಿ ನಿಂಗಳು ನೋಡಲಿ ಹೇಳಿ ಈ ವಿಡಿಯೋ ಹಾಕ್ತಾಯಿದ್ದಿ. ನೋಡಿ ಎಲ್ಲ ಹೆಣ್ಮಕ್ಳೇ ಸ್ಟಾಲ್ ಇಟ್ಕಂಜ. ಆಲ್ಮೋಸ್ಟು ಗಂಡನಿಕ್ಕ ಎಲ್ಲ ತಗೊಬಂದು ಸೆಟ್ ಮಾಡಿಕೊಡ್ತಾ ಇದ್ದ. ತಗೊಂಡು ಬಂದು ನೋಡಿ ಎಷ್ಟು ವೆರೈಟಿ ಗಿಡ ಇದ್ದು ತೋರಿಸ್ತೀನಿ. ನೋಡಿ ಇಲ್ಲೊಂದು ಕಮಲದ ಗಿಡ ಇಟ್ಕಂಜ. ಎಷ್ಟು ದೊಡ್ಡ ಕಮಲದ ಹೂವು ನೋಡಿ, ಡೇರೆ ಹೂವು ಹಾಗೆ ಕಾಣಿಸ್ತು. ತಗೊಬಂದಿಟ್ಟು ಒಂದು 10 ನಿಮಿಷಕ್ಕೆ ಇದ್ರ ಗಡ್ಡೆ ಎಲ್ಲ ಖಾಲಿ ಆಗೋಜು ಸೇಲಾಗಿ. ನೋಡಿ ಇಲ್ಲೆಲ್ಲ ಹೆಂಗೆ ಇಟ್ಕಂಜ ಡೇರೆ ಗಿಡ ವಾಳೆ ಹೆಳ್ಳು ಕಿತ್ಕೊಬಂದು ಇದ್ದು. ಮತ್ತು ಕೆಲವಷ್ಟು ಕೊಟ್ಟೆಲ್ಲ ನೆಟ್ಕೊಬಂದಿದ್ದು ಎಲ್ಲ ಥರನೂ ಇದ್ದು. ನಮ್ಗೆ ಯಾವ್ದು ಬೇಕೋ ನೋಡ್ಕೊಂಡು ತಗೊಳ್ಳೋಕ್ಕೂ. ಆದರೆ ಎಲ್ಲದು ಹೂವು ಆಜಿಲ್ಲ.
ಅವು ಹೇಳ್ತಾ ಅದ್ರಲ್ಲಿ ನಾವು ತಗೊಳ್ಳವು. ಆದರೆ ಹೆಚ್ಚಾಗಿ ಮೋಸ ಮಾಡ್ತೀವಿಲ್ಲ ನಂದು ಕಂಜಿ, ನನಗೂ ಗೊತ್ತಿಲ್ಲ ಫಸ್ಟ್ ಟೈಮು. ನೋಡಿ ಇದು ಗಾಂಧಾರಿ ಮೆಣಸು, ಲಿಂಬು, ಬದನೆಕಾಯಿ ಎಲ್ಲ ಥರದ್ದು ಇಟ್ಕತ್ತ. ಅಂದರೆ ಮನೆಯಲ್ಲಿ ಇದ್ದಿದ್ದನ್ನ ಮಾರಾಟ ಮಾಡುವಂಥದ್ದನ್ನ ಎಲ್ಲ ವೆರೈಟಿನೂ ತಗೊಬಂದು ಜೋಡಿಸಿಟ್ಟಿದ್ದ ನೋಡಿ. ಸಿಕ್ಕಾಪಟ್ಟೆ ಜನ ಮತ್ತು ಸಿಕ್ಕಾಪಟ್ಟೆ ಜನ ಆಗ್ತಾನೂ ಇದ್ದ. ನಾನು ಒಂದು ಸರಿ ನೋಡ್ಕೊಂಡು 11 ಗಂಟೆಗೆ ಮನೆಗೆ ಬಂದಿದ್ದೀವಿ ವಾಪಸ್ಸು. ಆದರೆ ಇನ್ನೂ ಸಿಕ್ಕಾಪಟ್ಟೆ ಜನ ಬರ್ತಾನೆ ಇದ್ದ. ನೋಡಿ ಇದೆಲ್ಲ ಡೈರೆ ಹೇಳಿ ಹೆಂಗೆ ಇಟ್ಕೊಂಜೇಳಿ ಎಲ್ಲ ಕಟ್ ಮಾಡಿ ಸಪ್ರೇಟು. ಇದು ನೋಡಿ ಅರಿಶಿನ ಇಟ್ಕೊಂಜ. ನೋಡಿ ಇಲ್ಲೆಲ್ಲ ಹೆಂಗೆ ಡೈರೆ ಗಿಡ ಇಟ್ಕೊಂಜ ತೋರಿಸ್ತಿ. ನೋಡಿ ಇದೆಲ್ಲ ಎಂತೆಂಥ ಶೋ ಗಿಡ ಎಲ್ಲ ಸುಮಾರು ವೆರೈಟಿ ಇದ್ದು. ನೋಡಿ ಹಪ್ಪಳ, ಸಂಡಿಗೆ, ಚಿಪ್ಸು, ಪೇರ್ಲೆಹಣ್ಣು ಎಲ್ಲ ಥರದ್ದು ಇದ್ದು. ಮನೆಯಲ್ಲಿ ಸೇಲ್ ಮಾಡುವಂಥ ಎಲ್ಲ ವಸ್ತುನೂ ತಗೊಬಂಜ. ಉಪ್ಪಿನಕಾಯಿ, ಸೇವಂತಿಗೆ ಎಳ್ಳು, ಡೈರೆ ಎಣ್ಣೆ, ದಾಸವಾಳ ಎಣ್ಣೆ, ಕೋಟೆ ಗಿಡದ ಎಣ್ಣೆ ನೋಡಿ ಎಲ್ಲ ಥರನೂ ಇತ್ತು. ನೋಡಿ ಸ್ಟೇಜ್ ಕಾರ್ಯಕ್ರಮನೂ ನಡೀತಾ ಇದ್ದು. ಜನ ಎಷ್ಟಿದ್ದ ಹೇಳಿ ನೋಡಿ. ಆಜಿಲೇನು ತೋರಿಸ್ತಾ ಇದ್ದಿ. ಸಂಡಿಗೆ ಮೆಣಸು, ಚಿಪ್ಸು, ಚಕ್ಲಿ, ಅತ್ರಸ ಮತ್ತು ಇದೆಲ್ಲ ಕಷಾಯದ ಪೌಡ್ರು, ಸಾಂಬಾರು ಪೌಡ್ರು, ಅರಿಶಿನ ಆ ಥರದ್ದೆಲ್ಲ ಇದ್ದು. ಬಕ್ಕೆ ಸೊಳೆ, ಹಲಸಿನ ಸೊಳೆ, ಹಲ್ವಾ, ಹಪ್ಪಳ, ಚಿಪ್ಸು, ಕೈಯಲ್ಲಿ ಸುತ್ತಿ ಚಕ್ಲಿನೂ ಬಂಜು. ಸಾದಾ ಚಕ್ಲಿ, ಕೈಯಲ್ಲಿ ಸುತ್ತಿ ಚಕ್ಲಿ, ಸುಕೇಳಿ, ಹಲಸಿನಣ್ಣು ಸುಕೇಳಿ ಅಂದರೆ ಬಕ್ಕೆಹಣ್ಣು ಸುಕೇಳಿ ಮತ್ತು ಬಾಳೆಹಣ್ಣು ಸುಕೇಳಿ, ಚಕ್ಲಿ. ಇದು ನೋಡಿ ಹಲಸಿನಣ್ಣು ಕೊಟ್ಟೆ ಕಡುಬು, ಬಾಳೆ ಎಲೆಯಲ್ಲಿ ಮಾಡ್ತೀವಲ್ಲಿ ಅದು ಸಹಿತ ತಗೊಂಡು ಬಂಜ. ನೋಡಿ ಸೌತೆಕಾಯಿ, ಇದು ಮಾಡು ಹಾಗಲು, ಇದು ತೊಂಡೆ ದಂಟು ಸಹಿತ ತಗೊಬಂಜ. ತೊಂಡೆಕಾಯಿ ಸಂತಿಗೆ ನೋಡಿ. ಇದೆಲ್ಲ ಡೈರೆ ಗಿಡಗಳು ಕೆಳಗಡೆನೂ ಎಲ್ಲ ಇದ್ದು ನೋಡಿ. ನೋಡಿ ಇಲ್ಲೇ ಈ ಹೋಮ್ ಪ್ರಾಡಕ್ಟ್ ಹೆಂಗಿದ್ದು. ಚಿಪ್ಸು, ಹಪ್ಪಳ, ನೋಡಿ ಎಲ್ಲ ಥರದ ಐಟಮ್ಸು ಇದ್ದು. ಮನೆಗೆ ಬೇಕಪ್ಪ ಅಂತ ತಿಂಡಿ ಗಿಂಡಿ, ನುಚ್ಚು ಮೆಣಸು ಎಟ್ಸೆಟ್ರಾ ಎಲ್ಲದೂ ಇದ್ದು ನೋಡಿ. ಎಷ್ಟು ಥರದ ವೆರೈಟಿ ಇದ್ದು ಹೇಳಿ. ಇದು ಒಂದು ನೋಡಿ ಅರಿಶಿನ ಕುಂಕುಮದ ಕವರ್ನ ಎಷ್ಟು ಚಂದ ಮಾಡಿದ್ರು ಇವರು. ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚಂದ ಕಾಣಿಸ್ತೋಳಿ. ಮನೆಗೆ ಬಂದವಕ್ಕೆ ಇದನ್ನೇ ಒಂದು ಗಿಫ್ಟ್ಗಳು ಕೊಡ್ಲಕ್ಕೆ ಅಷ್ಟು ಚಂದ ಇದ್ದು ನೋಡಿ. ಸೂಪರಾಗಿ ಮಾಡಿಟ್ಟಿದ್ರು ಇವರು ನೋಡಿ. ಎಷ್ಟು ಥರದ್ದು ಮಾಡಿಟ್ಟಿದ್ದ ನೋಡಿ. ಇಲ್ಲೆಲ್ಲ ಒಂದಷ್ಟಿದ್ದು ತಾವರೆ, ದಾಸವಾಳ, ಕಮಲದ ಗೆಡ್ಡೆ ಮತ್ತು ಅಡೇನಿಯಮ್ಮು ಸುಮಾರು ವೆರೈಟಿ ಇದ್ದು. ನಂಗೆ ಹೆಸರೆಲ್ಲ ಗೊತ್ತಿಲ್ಲ, ಆದರೂ ತೋರಿಸ್ತಾ ಇದ್ದಿ ನೋಡಿ. ನಿಮ್ಗೆ ಗೊತ್ತಾದರೆ ಕಾಮೆಂಟ್ ಮಾಡಿ. ಯಾರ್ಯಾರು ಬಂಜ ಹೆಂಗಾಜು ನಿಮ್ಗೆ ಹೆಂಗೆ ಅನ್ನಿಸ್ತು ಹೇಳಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನು ಹೀಗೆ ಮುಂದಿನ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನನಗೆ ಖುಷಿ ಆಜುಳಾದರೆ ನೋಡಿ. ಇದೆಲ್ಲ ಕಮಲದ ಗೆಡ್ಡೆಗಳಡ. ನಾನು ನೋಡಿದ್ನಿಲ್ಲ ಫಸ್ಟ್ ಟೈಮ್. ಅದು ಹಿಂಗಿರ್ತು ಹೇಳೋದು ಅವು ಹೇಳಿದ್ದ, ನನಗೂ ಗೊತ್ತಿಲ್ಲ ಇದು ಹೌದು ಅಲ್ದ ಹೇಳೋದು. ಮತ್ತು ನೋಡಿ ಇದು ಹಲಸಿನಣ್ಣು ಸುಕೇಳಿ, ಬಕ್ಕೆಹಣ್ಣಿಂದು, ಬಾಳೆಹಣ್ಣು ಸುಕೇಳಿ, ಇವೆಲ್ಲ ಶೋ ಗಿಡಗಳು. ಯಾವ ಥರದ್ದು ಬೇಕಾದ್ರೂ ಇದ್ದು, ಎಲ್ಲ ಥರದ್ದು ಸಿಕ್ತು ನೋಡಿ. ಇಲ್ಲೆಲ್ಲ ಇದ್ದೋಳು ಎಷ್ಟೆಲ್ಲ ವೆರೈಟಿ ಇದ್ದು ನೋಡಿ. ಎಲ್ಲ ಡೈರಿ ಹೇಳಿ ಹೆಂಗೆ ಕಿತ್ಕೊ ಬಂಜಾಳಿ ಎಷ್ಟು ಇದ್ದು ಹೇಳಿ. ಹೆಂಗೆ ಸೇಲ್ ಮಾಡ್ತಾ ಇದ್ದ ನೋಡಿ. ಎಲ್ಲರೂ ಎಷ್ಟು ಪಟ ಸೇಲ್ ಆಗ್ತು ಅಂದರೆ, ಸೇಲ್ ಮಾಡಿ ಹೇಳವು ಆರ್ಡ್ರ್ ಕೊಟ್ಟ ತಕ್ಷಣ ಒಂದು ತಾಸಿನೊಳಗೆ ಸುಮಾರು ಅರ್ಧದಿಂದ ಮುಕ್ಕಾಲು ಖಾಲಿ ಆಗ್ತು. ಅಷ್ಟು ಫಾಸ್ಟ್ ಸೇಲ್ ಆಗ್ತು ಇಲ್ಲಿ. ಹಂಗೇಳಿ ಮತ್ತೆ ಸೇಲ್ ಆದವು ಮನೆಗೆ ಹೋಗ್ತಾ ಮತ್ತೊಂದಷ್ಟು ತಗೊಬಂದಿಡ್ತಾ. ಇಲ್ಲಿ ನೋಡಿ ಲಿಂಬೆಹಣ್ಣು, ಕಂಚಿಕಾಯಿ ಎಲ್ಲ ಇದ್ದು. ಮತ್ತು ಮರುದಿವಸ ಮತ್ತಷ್ಟೇ ತಗೊಬಂದಿರ್ತಾ. ನಾಳೆನೂ ಇರ್ತು ನೋಡಿ. ಇವ್ರ ಅಂಗಡಿಯಲ್ಲೂ ಎಷ್ಟು ವೆರೈಟಿ ಇದ್ದು. ಡೈರೆ ಗಿಡ ಎಲ್ಲ ಥರದ್ದು ಇದ್ದು. ಜಿನಿಯಾ, ಗುಲಾಬಿ ಎಣ್ಣೆ ಎಲ್ಲ ಥರದ್ದು ಇದ್ದು. ನಿಮ್ಗೆ ಯಾರಿಗಾರು ಇವೆಲ್ಲ ಗೊತ್ತಿದ್ರು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಿ. ನಂಗೆ ಮತ್ತು ಮುಂದಿನ ವೀಡಿಯೋ ಅಪ್ಲೋಡ್ ಮಾಡಲ್ಲೇ ಖುಷಿ ಆಗ್ತು. ನಿಂಗೆ ಹೀಗೆ ಮಾಡ್ತಾಯಿದ್ರೆ ಮತ್ತು ಜಾಸ್ತಿ ಮಾಡಿ ಹಾಕೋಣ ಅನ್ನಿಸ್ತು. ಹಂಗೆ ಕೇಳ್ಕೊತಾ ಇದ್ದಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟರವರೆಗೆ ಸಬ್ಸ್ಕ್ರೈಬ್ ಮಾಡಿದವಕ್ಕೆ ನೋಡಿ. ಎಷ್ಟು ವೆರೈಟಿ ಇದ್ದು ಗಿಡ.
ಗುಲಾಬಿ ಗಿಡ, ಗುಲಾಬಿ ಹೆಣೆ, ನೀರು ಸಾಣೆ, ಸಿಕ್ಕಾಪಟ್ಟೆ ಇದ್ದು ಬಿಡಿ, ಅದು ಹೇಳೋದಲ್ಲ. ಸೇವಂತಿಗೆ ನಂಗೆ ಗೊತ್ತಾದಷ್ಟು ಹೇಗೆ ಹೋಗ್ತಾಯಿದ್ದಿ. ಅಪ್ಪೆ ಮಿಡಿ ರಸ, ಮಾವಿನಹಣ್ಣು ರಸ, ಕಡೆಗೆ ಕನ್ನೆ ಕುಡಿ, ಎಲವರ್ಗೆ ಕುಡಿ, ಆ ಥರ ತಂಬಳಿ ಸೊಪ್ಪಿನ ಐಟಮ್ಸ್ ಸಹಿತ ತಗೊಬಂಜ. ತಂಬಳಿ ಮಾಡೋ ಸೊಪ್ಪುಗಳೆಲ್ಲ ತಗೊಬಂಜ ಒಂದಷ್ಟು. ಅದನ್ನು ಸಹಿತ ಸೇಲಿಗೆ ಇಟ್ಟಿದ್ದ. ಇದೆಲ್ಲ ಮಣಿದು ಆರತಿ ಕಟ್ಟು, ಬಾಗಿಲು ತೋರಣ ಈ ಥರದ್ದೆಲ್ಲ ಇವ್ರು ತಗೊಬಂದು ಇಟ್ಕೊಂಡ್ರು. ಅಪ್ಪೆ ಮಿಡಿ ಸಹಿತ ಒಂದು 10 ಮಿಡಿ ಪ್ಯಾಕ್ ಮಾಡ್ಕೊಂಬಂಜ ನೋಡಿ. ಜೀರಿಗೆ ಅಪ್ಪೆ ಮಿಡಿ ನಡ, ಗಾಂಧಾರಿ ಮೆಣಸಡ, ಅರಿಶಿನ ನಡ ಎಲ್ಲದನ್ನೂ ಪುಟಿ ಪುಟಿ ಪ್ಯಾಕ್ ಮಾಡ್ಕೊಂಬಂಜ. 10 ಅಪ್ಪೆ ಮಿಡಿಯಾಗಿ ಪ್ಯಾಕ್ ಮಾಡ್ಕೊಂಬಂಜ ನೋಡಿ. ಇಲ್ಲೆಲ್ಲ ಎಷ್ಟಿದ್ದಳು. ಇದು ನಿತ್ಯ ಪುಷ್ಪ ಹೇಳತ್ವಲ್ಲಿ, ಅದ್ರೊಳಗೆ ಎಷ್ಟು ಕಲರ್ ತಗೊಂಡು ಬಂಜರು ಇವರು, ಗೊತ್ತಿದ್ದ ನೋಡಿ ಹೆಂಗಿದ್ದು. ಇಷ್ಟು ಚಂದ ಚಂದ ಕಲರ್ ಇದ್ದೋಳಿ. ಎಲ್ಲ ಅವರವರಲ್ಲೇ ತಗೊಂಡು ಖಾಲಿ ಮಾಡ್ಕೆ ಬಿಡ್ತಾ ಪಟ ಪಟ ಪಟನೆಯ. ಹಂಗಾಗಿ ಬೇಗನೆ ತಂದು ಇಟ್ಕೊಂಡ್ರೆ ಮಾತ್ರ ನಿಂಗಕ್ಕೂ ಸಿಕ್ತು. ಬೇಗನೆ ಹೋಗಿ ಆದಷ್ಟು ನೋಡಿ. ದಾಸವಾಳ ಗಿಡ ಎಲ್ಲ ಹೆಂಗಿದ್ದೋಳಿ, ಎಷ್ಟು ಥರದ್ದು ಮಾಡಿದ್ದ ಹೇಳಿ. ಈ ಅಂಗಡಿಯಲ್ಲಿ ರಾಶಿ ಡೈರೆ ಗಿಡ ಇತ್ತು. ಜನ ಎಷ್ಟಿದ್ದ ನೋಡೋದ್ರ ಮೇಲೆ ನಿಂಗೆ ಗೊತ್ತಾಗ್ತಾ ಇದ್ದಿಕ್ಕು ನೋಡಿ ಅವು ಹೆಂಗೆ ಸೇಲ್ ಮಾಡ್ತಾ ಇದ್ದಾಳೆ. 10 ಗಂಟೆಗೆ ಸ್ಟಾಲ್ಸ್ ಸ್ಟಾರ್ಟ್ ಆಗಿ ಒಳ್ದಂಗೆ 11 ಗಂಟೆಗೆ ಆಲ್ಮೋಸ್ಟ್ ಖಾಲಿ ಆಗೋ ಜನ ಇವ್ರ ಹತ್ರ ನೋಡಿ. ಎಷ್ಟು ಜನ ಬಂದು ತಗೊಂಡು ಹೋಗ್ತಾ ಇದ್ದಾಳೆ ನೋಡಿ. ಇವ್ರ ಹತ್ರ ಎಲ್ಲ ಶೋ ಗಿಡ ಎಷ್ಟಿದ್ದು ಹೇಳಿ. ನೋಡಿ ಎಲ್ಲ ಎಷ್ಟೆಷ್ಟು ದೊಡ್ಡ ಸೊಪ್ಪನವರೇ ತಂದಂಗೆ ತಂಜಾಳಿ ನೋಡಿ. ಎಷ್ಟು ಡೈರಿ ಗಿಡ ಇದು. ಅದು ಎಂತೆಂಥ ಹೇಳ್ತಾ ಎಂತೆಂಥ ಹೂವಿನ ಗಿಡ ತಳೋದೆಲ್ಲ ಗೊತ್ತಿಲ್ಲ ನನಗೆ ಎಲ್ಲದನ್ನೂ ಕರೆಕ್ಟಾಗಿ. ನಿಮ್ಗೆ ತೋರಿಸ್ತಾ ಇದ್ದಿ, ನೀವು ಗುರ್ತು ಹಿಡ್ಕೊಂಡ್ರೆ ಹಿಡ್ಕಳಿ. ನಂಗೆ ಎಲ್ಲದು ಎಲ್ಲ ಗೊತ್ತಿಲ್ಲ, ಎಲ್ಲ ಹೂವಿನ ಗಿಡ ಅಲ್ಲವ. ನಾ ಹೂವಿನ ಗಿಡ ಅಷ್ಟು ಮಾಡೋದು ಕಡಿಮೆ, ತರಕಾರಿ ಜಾಸ್ತಿ. ಹಾಗಾಗಿ ಹೂವಿನ ಗಿಡದಲ್ಲಿ ಅಷ್ಟು ಪರಿಚಯ ಇಲ್ಲೇ. ಗೊತ್ತಾದಷ್ಟು ನಿಂಗೆ ತಿಳಿಸ್ಕೊಡ್ತೀವಿ ಅಷ್ಟೇ. ನೋಡಿ ಇಲ್ಲೆಷ್ಟು ವೆರೈಟಿ ಹೋಳಿಗೆ ಸಹಿತ ಮಾಡ್ಕೆ ಬಂಜಾಳಿ. ಹೋಳಿಗೆ, ಹಪ್ಪಳ, ಚಿಪ್ಸು, ಮಗೆ ಬೀಜ ಸಹಿತ ತಗೊಂಡು ತಗೊಂಡವು ಬೀಸ್ಕೊಂಡು ಕುಡಿಯೋವು ಕುಡೀಲಿಲ್ಲ, ಆರೋಗ್ಯಕ್ಕೆ ತಂಪು ಹೇಳಿ. ಮಗೆ ಬೀಜ ಸಹಿತ ಒಟ್ಟು ಮಾಡ್ಕೊಂಡು ತಗೊಂಡು ನೋಡಿ. ಜನ ಎಷ್ಟಿದ್ದಾಳೆ. ಇದು ಸುಮಾರು 10:30 11 ಗಂಟೆಗೆ ಇಷ್ಟು ಜನ ಇದ್ದ. ಇನ್ನೊಂದು ತಾಸು ಹೇಳೋಷ್ಟೊತ್ತಿಗೆ ಜನನೂ ಇರ್ತವಿಲ್ಲ, ಗಿಡನೂ ಇರ್ತವಿಲ್ಲ ಮೋಸ್ಟ್ಲಿ. ಅಷ್ಟು ಫಾಸ್ಟ್ ಖಾಲಿ ಆಗ್ತು ನೋಡಿ. ಇಲ್ಲಿ 2-3 ಥರದ ಗಾಂಧಾರಿ ಮೆಣಸು ತಗೊಂಡು ಒಣಗಿದ್ದು, ಹಸಿದು, ಮತ್ತು ನೀಲಿ ಗಾಂಧಾರಿ ಮೆಣಸು ಎಲ್ಲ ತಗೊಬಂಜ. ಡೇರೆ ಗಿಡ ನೋಡಿ ಎಷ್ಟಿದ್ದೂಳಿ. ಯಾವ್ಯಾವ ಥರದ್ದೂಳು ಅವು ಹೇಳ್ರೆ ಮಾತ್ರ ಗೊತ್ತಾಗ್ತು. ಮೊಬೈಲಲ್ಲಿ ಫೋಟೋ ತೋರಿಸೋದು, ಸೇಲ್ ಮಾಡೋದು ಮಾಡ್ತಾ. ಆದರೆ ಹೆಚ್ಚಾಗಿ ಮೋಸ ಮಾಡ್ತೀವಿಲ್ಲ. ಇಲ್ಲಿ ನೋಡಿ, ಇಲ್ಲೊಂದು ಹೋಮ್ ಮೇಡ್ ಚಾಕ್ಲೇಟ್ ಇದ್ದು. ಇವು ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತಬೇಡ. ಎಷ್ಟು ಚಲೋ ಇದ್ದು ನೋಡಿ. ಎಷ್ಟು ಚಂದ ಮಾಡಿ ಜೋಡಿಸಿದ್ದ, ಎಷ್ಟು ಚಂದ ಮಾಡಿ ಕವರ್ ಮಾಡಿದ್ದ ಎಲ್ಲ ನೋಡಿ. ಗ್ಯಾಲಕ್ಸಿ ಹೋಮ್ ಪ್ರಾಡಕ್ಟ್ ಹೇಳೋಣ. ನಾನು ಫಸ್ಟ್ ಟೈಮ್ ನೋಡಿದ್ದೆ, ಕೇಳಿದ್ದೆ. ನನಗೂ ಅಷ್ಟಾಗಿ ಗೊತ್ತಿತ್ತಿಲ್ಲ ನೋಡಿ. ಇವರೇ ಯಾವ್ದಾರು ಓನರು. ಇವ್ರ ಹತ್ರ ಹೇಳ್ರೆ ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತಬೇಡ ಇದನ್ನು ನೋಡಿ. ಎಷ್ಟು ಥರ ಚಾಕ್ಲೇಟ್ ಮಾಡಿದ್ದಾಳೆ. ಚೆನ್ನಾಗಿದ್ದು ಅನ್ನಿಸ್ತು. ನಾ ತಿಂದು ನೋಡಿದ್ನಲ್ಲ ಮತ್ತೆ ನೋಡಿ. ಎಷ್ಟು ಚಂದ ಮಾಡಿ ನೀಟಾಗಿ ಇಟ್ಟಿದ್ದಾಳೆ. ಇವ್ರ ಹತ್ರ ಸುಮಾರು ನಾ ವೀಡಿಯೋ ಮಾಡಲು ಹೋಗೋಷ್ಟೊತ್ತಿಗೆ ಸುಮಾರು ಖಾಲಿ ಆಗೋಜು. ಯಾವ್ಯಾವ್ದಳು ಹೆಸರು ಸಹಿತ ಬರೆದಿಟ್ಟಿದ್ದ ನೋಡಿದೆ. ಇಲ್ಲೆಲ್ಲ ಬರೀ ಪೇಪರ್ ಒಂದೇ ಇದ್ದು, ಅದ್ರ ಮೇಲೆ ಇದ್ದಿದ್ದೆಲ್ಲ ಖಾಲಿ ಆಗೋಜು. ಮೊದಲೇ ಹೋಗೋಕ್ಕಾಗಿತ್ತು ನಾನು, ಇರಲಿ ನೋಡಿ. ಇವರು ಒಂದಷ್ಟು ಇಟ್ಟಿದ್ದ ಎಲ್ಲ ಐಟಮ್ಸ್ ಅಲ್ಲವ ನೋಡಿ. ಎಷ್ಟು ಥರದ ಗಿಡಗಳು, ಎಷ್ಟು ಥರದ್ದು ಇದನ್ನ ಇಟ್ಟಿದ್ದ ಹೇಳಿ. ಇವ್ರು ನೋಡಿ ಇಲ್ಲಿ ಸೌತೆಕಾಯಿ ಖಾರ ಕಡ್ಡಿ, ಮತ್ತೆಂತೂ ಗಾಂಧಾರಿ ಮೆಣಸು, ಮತ್ತೊಂದೆರಡು ವೆರೈಟಿ ಮೆಣಸಿದ್ದು, ಖರ್ಜೂರದ ಹೋಳಿಗೆ, ಚಕ್ಕಲಿ, ಕೈಯಲ್ಲಿ ಸುತ್ತಿ ಚಕ್ಕಲಿ ಇಟ್ಟಿದ್ರು ನೋಡಿ. ಲಿಂಬು, ಇದು ನೋಡಿ ಖಾರ ಕಡ್ಡಿ, ಚಿಪ್ಸು, ಆಮೇಲೆ ಗುಲಾಬಿ ಗಿಡಗಳನ್ನೆಲ್ಲ ಜಾಸ್ತಿ ತಗೊಬಂದ್ರು ಇವರು. ಹಪ್ಪಳ ನೋಡಿ. ಇವರು ಒಂದಷ್ಟು ದಾಸಾಳು, ಗುಲಾಬಿ, ಕೋಟೆ ಗಿಡ ತಗೊಬಂದ್ರು. ಕೋಟೆ ಗಿಡದಲ್ಲಿ ವೆರೈಟಿ ಇದ್ದಕ್ಕೂ ಪಪ್ಪಾಳೆ, ಕಾಬಾಳೆ ಗಿಡ ಅಂತ ಹೇಳ್ತೀವಲ್ಲಿ, ಅದನ್ನೆಲ್ಲ ತಗೊಂಡು ಬಂಜ ನೋಡಿ. ನೋಡಿ ಇವರು ಒಂದಷ್ಟು ಡೇರೆ ಗಿಡ ಇಲ್ಲೆಲ್ಲ ಎಷ್ಟಿಟ್ಟು ಗಂಜ ಹೇಳಿ. ಡೇರೆ ಗಿಡ ಎಷ್ಟಿಟ್ಟಿದ್ದ, ಎಷ್ಟು ತಗೊಂಡು ಬಂಜ ನೋಡಿ.
ನೋಡಿ ಎಷ್ಟು ಥರದ ಗಿಡಗಳಿದ್ದು, ತಾವರೆ ಗಿಡನೂ ಸುಮಾರಿದ್ದು. ಇಲ್ಲಿ ಇವರು ಸುಮಾರು ಡೇರೆ ಗಿಡ ತಗೊಂಡು ಬಂದರು, ಸಿಕ್ಕಾಪಟ್ಟೆ ಸೇಲ್ ಆಗ್ತಾಯಿದ್ದು. ನೋಡಿ ಎಷ್ಟು ಗಿಡಗಳಿದ್ದು ಹೆಂಗಿದ್ದು ತೋರಿಸ್ತಾ ಇದ್ದಿ. ನೋಡಿ ಇವರು ಎಂಥದೋ ತಗೊಂಡು ಬಂದರು, ಎಂತ ಅಡೇನಿಯಮ್ ಅಂತ ಹೇಳತ್ತ, ನಂಗೆ ಅದು ಎಂತೂ ಗೊತ್ತಿಲ್ಲ ಕರೆಕ್ಟಾಗಿ. ಡೈರೆ ಗಿಡ ಮತ್ತು ಇದು ಪೇಪರ್ ಕಪ್ನಲ್ಲಿ ಎಷ್ಟು ಚಂದ ಮಾಡಿ ಬೆಳೆಸಿಗೆ ಬಂದಿರು ನೋಡಿ. ಕಡೆಗೆ ಅರಿಶಿನ ಇದ್ದು, ಇದು ಕಾವೆ ಹಿಟ್ಟಿದ್ದು, ಇದು ವಾಟೆ ಹುಳಿ ಪುಡಿ, ಹಪ್ಪಳ, ಚಿಪ್ಸು, ಜೇನುತುಪ್ಪ ಮತ್ತು ಜೇನುತುಪ್ಪ ರೊಟ್ಟೆಗೂಡೆನೂ ಇದ್ದು ನೋಡಿ. ರೊಟ್ಟೆಗೂಡೆನೂ ಕೆ ಜಿನ ಅರ್ಧ ಕೆ ಜಿನ ಗೊತ್ತಿಲ್ಲ, ಒಟ್ಟಿನಲ್ಲಿ ಸೇಲ್ ಮಾಡ್ತಾ ಇದ್ದ ನೋಡಿ. ಎಲ್ಲ ಜೇನುತುಪ್ಪದ ಇದು ಹೆಂಗಿದ್ದು ನೋಡಿ. ಈ ಅಂಗಡಿಲಿ ನೋಡಿ ಬೇವಿನ ಸೊಪ್ಪು, ಕನ್ನೆ ಕುಡಿ, ಎಲವರಿಗೆ ಕುಡಿ ಅಂತಂತ ಇದ್ದು. ಇಲ್ಲಿ ನೋಡಿ ಇವ್ರು ಎಂತ ಇಟ್ಕಂಜರು ಹೇಳಿ. ಇಲ್ಲಿ ನೋಡಿ ಕಂಚಿಕಾಯಿ, ಉಪ್ಪಿನಕಾಯಿ, ಪತ್ರೊಡೆ, ಸೊಳೆ ಪಲ್ಯ ಸಹಿತ ತಗೊಂಡು ಬಂದರು ಇವ್ರು ಕರಡಿಗೆಯಲ್ಲಿ. ಇದೆಂಥದ್ದು ಒಂದು ಲಾಡು, ಹಪ್ಪಳ, ಚಿಪ್ಸು, ಇದೆಂತಂತೂ ಒಂದಷ್ಟು ಪೌಡ್ರ್ ಎಲ್ಲ ಇದ್ದು. ಯಾವುದಾದ್ರು ಕೇಳಿದ್ನಲ್ಲ ನಾನು. ನೋಡಿ ಕಾರ್ಯಕ್ರಮ ಹೆಂಗೆ ನಡೀತಾ ಇದ್ದು ನೋಡಿ. ಇವರು ಒಂದಷ್ಟು ದಾಸಾಳ ಗಿಡ ತಗೊಂಡು ಬಂದರು, ಹೆಣೆ ಎಲ್ಲವ. ಮತ್ತು ಇಲ್ಲಿ ಬೆಳೆಸೋದು ಹೆಂಗೆ ಹೇಳೋ ಟಿಪ್ಸ್ನೂ ಕೊಡ್ತಾ, ನಾವು ಕೇಳಿರೆ ಹೇಳುತ್ತಾ, ಗಿಡನೂ ಕೊಡ್ತಾ. ಮತ್ತು ಕಾಸ್ಟ್ಲಿ ಎಲ್ಲ ಇಲ್ಲ ತೀರಾ ಯಾವುದೂ. ನೋಡಿ ಇಲ್ಲಿ ಇವರು ಜೇನುತುಪ್ಪದ ಅಂಗಡಿ ಇಟ್ಕಂಜರು. ಎಷ್ಟು ಥರದ ವೆರೈಟಿ ಇದ್ದು, ಎಷ್ಟು ಇದಿದ್ದು ಹೇಳಿ. ಅದು ಯಾವ್ಯಾವುದು ಎಂತಳು ಅವು ಹೇಳುತ್ತೋ ನಂಗೆ ಗೊತ್ತಿಲ್ಲ ಇದರಲ್ಲಿ. ಇದು ಯಾವುದೋ ಗೊಬ್ಬರದ್ದಿದ್ರೆ ಇಟ್ಕಂಚ, ಎಲ್ಲ ಥರನೂ ಇಟ್ಕತ್ತ, ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ವೆರೈಟಿ ಇಟ್ಕತ್ತ. ನಿಂಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಲ. ಇದೇ ಥರದ ಮುಂದಿನ ವೀಡಿಯೋಸ್ ಹಾಕ್ತಾ ಇರ್ತೀವಿ. ಇವ್ರು ನೋಡಿ ಸ್ವೇಟ್ರು ಗಿಟ್ರು ಅಂತಂಥದ್ದೆಲ್ಲ ಮಾಡ್ಕೆ ಬಂದರು. ಇಲ್ಲೊಂದಷ್ಟು ಗಿಡ ಇದ್ದು, ಸ್ವೇಟ್ರು, ಟೊಪ್ಪಿ ಆ ಥರದ್ದೆಲ್ಲ ಒಂದಷ್ಟು ತಗೊಂಡು ಬಂದರು ಸೇಲ್ ಮಾಡಲ್ಲೇ. ಬ್ಯಾಗು ಎಂತೆಂಥ ಸುಮಾರು ಐಟಮ್ಸ್ ಕಾಣಿಸ್ತಾ ಇದ್ವು, ನಂಗೆ ಕರೆಕ್ಟಾಗಿ ಎಲ್ಲದು ಗೊತ್ತಾಗಿಲ್ಲ. ಇಲ್ಲೂ ಒಂದಷ್ಟು ನೋಡಿ ಡೈರೆ ಗಿಡ ಇಟ್ಕಂಜರು ಇವರು ಎಷ್ಟು ಚಂದ ಮಾಡಿ. ನೋಡಿ ಎಷ್ಟು ಥರದ ಗಿಡಗಳಿದ್ದು ಹೇಳಿ. ಆಲ್ಮೋಸ್ಟ್ ಸುಮಾರು 90% ಖಾಲಿ ಆಗ್ತಡ, ಹೆಂಗೂ ಗೊತ್ತಿಲ್ಲ. ಇವ್ರು ನೋಡಿ ಎಂಥ ಗೋಧಿ ಹಿಟ್ಟಿನ ಬಿಸ್ಕಿಟ ಎಂಥದೋ ಇಟ್ಕಂಜರು. ಎಲ್ಲ ಹೋಮ್ ಪ್ರಾಡಕ್ಟೇ ಇಲ್ಲಿ ಬಪ್ಪದು. ಇದು ಎಂಥದ್ದು ಹೋಳಿಗೆ ಇಟ್ಕಂಜರು. ಈಗ ನೆಕ್ಸ್ಟ್ ಒಂದು ಅಂಗಡಿ ತೋರಿಸ್ತೀವಿ. ಇದು ನೋಡಿ ಎಷ್ಟು ಸ್ಪೆಷಲ್ ಅಂಗಡಿ ಅಂದರೆ, ಹೆಚ್ಚಾಗಿ ಎಲ್ಲ ಅಂಗಡಿಗಿಂತ ಜನ ಜಾಸ್ತಿ ಇಲ್ಲ ಇದ್ವನ, ಮತ್ತು ಖಾಲಿನೂ ಇವರಿಗೆ ಜಾಸ್ತಿ ಆ ಜನ. ಎಂತಕ್ಕೆಂದರೆ ಇವ್ರು ಎಂತ ಇಟ್ಕಂಜರು ಹೇಳೋದ್ರ ನೋಡಿ. ಇಲ್ಲಿ ನೋಡಿ ಹವ್ಯಕರ ಫೇವ್ರೆಟ್ ತಿಂಡಿ ಇಟ್ಕಂಜರು. ಒಂದು ಬನ್ಸು, ಮತ್ತು ಫೇಮಸ್ ಎಂಥದ್ದು ಕೇಳ್ರಿ ನೋಡಿ, ಪತ್ರೊಡೆ, ಬನ್ಸು, ಖಾರ ದೋಸೆ, ಕಷಾಯ ಇದ್ದು, ಹಲಸಿನ ಹಣ್ಣಿನ ಬನ್ಸಡ ರೇಟು ಇದ್ದು. ಇದು ಹವ್ಯಕರ ಅಗದಿ ಫೇವ್ರೆಟ್ ರೆಸಿಪಿ, ಮಗೆಕಾಯಿ ಹಾಕಿ ಸಾಂಬಾರು ದೋಸೆ. ಇದನ್ನ ಇನ್ನೊಂದು ದಿವಸ ಮಾಡೋದು ಹೆಂಗೆ ತೋರಿಸ್ತೀನಿ ನಾನು. ಬಿಸಿ 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 ದೋಸೆ ಸೇಲ್ ಮಾಡ್ತಾಯಿದ್ರು, ಎರ್ದಂಗೆ ಖಾಲಿ ಆಗ್ತಾಯಿದ್ದು. ನಿಮಗೆ ಬೇಕು ಆದ್ರೆ ಅರ್ಜೆಂಟ್ ಹೋಗಿ, ಹಿಟ್ಟು ಖಾಲಿ ಹಪ್ಪದ್ರೊಳಗೆ. ನೋಡಿ ಎಣ್ಣೆ ಬಿಟ್ಟು ಹೆಂಗೆ ಬೇಯಿಸ್ತಾ ಇದ್ರು ಬಿಸಿ 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 ದೋಸೆಯ. ಸಿಕ್ಕಾಪಟ್ಟೆ ಸೇಲ್ ಆಗಿದ್ದೆ. ಇವ್ರೀಗನ ಪ್ರೀತಿಯಿಂದ ಮಾತಾಡ್ಸ್ಕೊಡ್ತಾಯಿದ್ರು, ನೋಡಿದ್ರೆ ನಿಂಗೆ ಕಾಣಿಸ್ತಾ ಇದ್ದು. ನೋಡಿ ಹಿಟ್ಟು ಹೆಂಗೆ ರೆಡಿ ಮಾಡಿ ಇಟ್ಕಂಜರು ನೋಡಿ. ಇಷ್ಟೇ ಹಿಟ್ಟು ಖಾಲಿ ಹೋಗುತ್ತಾಕೆ, ಅದು ಇಲ್ಲ ಇನ್ನೂ ರಾಶಿ ಇದ್ದು ಅಂದರು. ಇದು ಪತ್ರೊಡೆನ ಅಂತೂ ಗೊತ್ತಾಗಿಲ್ಲ, ಒಟ್ಟಿನಲ್ಲಿ ಪತ್ರೊಡೆನೇ ಆಗಿರವು. ಇದು ಹಲಸಿನ ಹಣ್ಣಿನ ಬನ್ಸಡ. ಇದು ಅಗ್ಗದಿ ಫೇವ್ರೆಟ್ ದೋಸೆ. ಮತ್ತು ಕಷಾಯ ಅದ್ರ ಸಂತಿಗೆ, ಬಿಸಿ ಬಿಸಿ ಕಷಾಯ, ಬಿಸಿ ಬಿಸಿ ದೋಸೆ ಈ ಮಳೆಗಾಲದ ಸೇಲ್ ಮಾಡ್ತಾಯಿದ್ರು ಇವರು. ಹೆಚ್ಚು ಸೇಲ್ ಮೋಸ್ಟ್ಲಿ ಇವ್ರಿಗೆ ಆ ಜನ ನಾ ಅಂದ್ಕಂಜಿ. ನೋಡಿ ಎಷ್ಟು ಚಂದ ಮಾಡಿ ಸೇಲ್ ಮಾಡ್ತಾಯಿದ್ರು ಎಲ್ಲದನ್ನೂ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ನೋಡಿ ಎಷ್ಟು ಜನ ಇದ್ದ, ಎಷ್ಟು ವೆರೈಟಿ ಸೇಲ್ ಮಾಡ್ತಾಯಿದ್ದ, ಎಷ್ಟು ಫಾಸ್ಟಾಗಿ ಸೇಲ್ ಆಗ್ತಾಯಿದ್ದು. ಮತ್ತು ಫುಲ್ ಬ್ಯುಸಿ ಎಲ್ಲರೂ ಸೇಲಿಂಗಲ್ಲಿ.
ನೋಡಿ ಇಲ್ಲಿ ಮತ್ತೊಂದು ಗಾಡಿಯೋ ಬತ್ತಾನೇ ಇದ್ದ ಇನ್ನೂ 11 ಗಂಟೆ ಆದರೂ ಇನ್ನೂ ತಗೊಂಡು ಬರೋದು ಸೇಲ್ ಮಾಡೋದು ಮಾಡ್ತಾ ಇದ್ದ. ಇಲ್ಲೊಂದಷ್ಟು ಕಾಫಿ ಗಿಡ ಸೇಲಿಗೆ ಇಟ್ಕಂಜ್ವನ ಅಂದ್ಕಂಜಿ ನಾನು, ಗೊತ್ತಿಲ್ಲ ಎಷ್ಟು ಚಂದ ಮಾಡಿದ್ದ ನೋಡಿ. ಫುಲ್ ಇದ್ದು ನೋಡಿ. ಇಲ್ಲೆಲ್ಲ ಮತ್ತೆ ಜೇನುತುಪ್ಪ ಇದು ಎಲ್ಲ ವೆರೈಟಿನೂ ಇಟ್ಕಂಜ. ಇಲ್ಲೆಲ್ಲ ಸ್ವಲ್ಪ ರಶ್ ಆಗಿತ್ತು, ಹಾಗಾಗಿ ಎಲ್ಲ ಕಡೆ ವೀಡಿಯೋ ಮಾಡಲ್ಲ ಆಜಿಲ್ಲ. ನಿಮಗೆ ಬೇಕು ಹೇಳಾದ್ರೆ ಆದಷ್ಟು ಬೇಗನೆ ಹೋಗಿ, ಬೇಗನೆ ಹೋದಂಗೆ ಸಿಕ್ತು. ಹೆಚ್ಚು ನನ್ನ ಗೆಸ್ಸಿಂಗ್ ಪ್ರಕಾರ ಇವತ್ತಿಂದು ಆಲ್ಮೋಸ್ಟ್ ಖಾಲಿ ಆಗಿರೋವು. ನಾಳಂಗೆ ಬೆಳಗ್ಗೆ ಬೇಗನೆ ಹೋಗ್ಕೇಳಿ ಬೇಕಾದರೆ. ಎಷ್ಟು ಬೇಗ ಹೋದೋ ಅಷ್ಟು ಫಾಸ್ಟ್ ಸಿಕ್ತು ನಿಂಗಕ್ಕೆ ಬೇಗನೆನೆಯ. ಜನ ನೋಡಿ ಎಷ್ಟಿದ್ದ ಹೇಳಿ. ಈ ಥರ ಮಳೆ ಆದರೂ ಸಿಕ್ಕಾಪಟ್ಟೆ ಜನ ಇದ್ದ ನೋಡಿ. ಇವರೊಂದಷ್ಟು ದಾಸವಾಳ ಗಿಡ ಇಟ್ಕಂಜರು. ನೋಡಿ ಎಷ್ಟು ಚಂದ ಮಾಡಿ ಇಟ್ಕಂಜರು ನೀಟಾಗಿ. ಸುಮಾರು ವೆರೈಟಿ ತಗೊಂಬಂಜರು ಕಾಣಿಸ್ತು. ನಂಗೆ ಗೊತ್ತಿಲ್ಲ ಯಾವ್ಯಾವುದು ಎಂತಂಥದ್ದು ಹೇಳಲ್ಲವ. ಎಲ್ಲರೂ ತಗೊಂಬದ್ರಲ್ಲಿ ಸೇಲ್ ಮಾಡೋದ್ರಲ್ಲಿ ಬ್ಯುಸಿ. ಇದ್ರ ಮಧ್ಯ ನಾ ಇದಿಷ್ಟೇ ವೀಡಿಯೋ ಮಾಡ್ಕೆ ಬಂಜಿ. ಯಾಕೆ ಬೇಕು ಹೇಳಾದ್ರೆ ನೆಕ್ಸ್ಟ್ ಮತ್ತೆ ಹೋಗಿ ನೋಡಿ ನಿಂಗವು ಯಾವ ಥರದ್ದಿದ್ದು ಹೆಂಗಿದ್ದು ಹೇಳಲ್ಲವ. ಆದರೆ ಡೇರೆ ಮೇಳ ಮಾತ್ರ ಸೂಪರಾಗಿ ಆಗ್ತು ಸಿರ್ಸಿಲಿ. ಒಂದು ಸರಿ ನೀವು ಭೇಟಿ ಕೊಟ್ಟಿಗೆ ಬನ್ನಿ. ತಿರುಗಿ ಅಲ್ಲಿಂದ ಬರೋ ಊಳು ಕಾಣ್ತಿಲ್ಲ ನಿಂಗಕ್ಕೆ, ಅಷ್ಟು ವೆರೈಟಿ ಇರ್ತು. ನೆಕ್ಸ್ಟ್ ಟೈಮ್ ಮಿಸ್ ಮಾಡದ್ದೇನೆ ಹೋಗಿ. ಈ ಸರಿ ನಾಳೆನೂ ಇದ್ದು ಎಲ್ಲರೂ ಹೋಗಿ ಬನ್ನಿ. ಇವತ್ತು ಸಂಜೆನೂ ಇದ್ದು, ಸಂಜೆ ಎಲ್ಲಷ್ಟೊತ್ತಿಗೆ ಆಲ್ಮೋಸ್ಟ್ ಖಾಲಿಯಾಗಿರ್ತಾನೆ. ಹಂಗಾಗಿ ಹೊಕ್ಕೇನ ಕಡೆ ನಂಗೆ ಬೈಯಡಿ. ಮತ್ತು ನಾಳಂಗೆ ಬೆಳಗ್ಗೆನೇ ಆದಷ್ಟು ಬೇಗ ಹೋಗಿ. ಗಾಂಧಾರಿ ಮೆಣಸು, ಅಪ್ಪೆ ಮಿಡಿ, ಅರಿಶಿನ, ಆರತಿ ಕಟ್ಟು, ಆರತಿ ಬಟ್ಲು, ಉಪ್ಪಿನಕಾಯಿ, ಲಿಂಬೆಹಣ್ಣು, ಅದು ಎಂಥದನ ಸುಮಾರು ಮನೇಲಿ ಸಿಗುವಂಥ ಎಲ್ಲ ಐಟಮ್ಸು ತಗೊಬಂಜ. ನೋಡಿ ಎಷ್ಟು ಚಂದ ಮಾಡಿಟ್ಟು ಗಂಜಾಳಿ. ಇಲ್ಲಿ ಜಾಗ ಫ್ರೀಯಾಗಿ ಕೊಡ್ತಾ, ಅಂದರೆ ಹೆಣ್ಮಕ್ಳನ್ನ ಬೆಳೆಸೋಳ ಉದ್ದೇಶಕ್ಕೆ ಫ್ರೀ ಜಾಗ. ಹೋಗಿ ಬಂದು ಮಾತ್ರ ನಿಮ್ಮದೇ ಖರ್ಚು. ಮಧ್ಯ ಊಟನೂ ಅವೇ ಕೊಡ್ತಾ. ಜಾಗ ಎಲ್ಲ ಫ್ರೀ. ಆದರೆ ಟೇಬಲ್ ಬುಕ್ಕಿಂಗ್ ಮಾಡ್ಕೊಳ್ಳವು ಕಾಣಿಸ್ತು. ನಂಬರ್ ಇಂತಿಷ್ಟು ನಂಬರ್ಗಳು ಇರ್ತಾರೆ ಟೇಬಲ್ ಮೇಲೆಲ್ಲ. ಇಂತಿಷ್ಟು ಟೇಬಲ್ ಒಳಗೆ ಹೋಗಿ ಬುಕ್ ಮಾಡ್ಕೊಳ್ಳವು ಫಸ್ಟೆಯ. ಫೋನಲ್ಲಿ ಬುಕ್ಕಿಂಗ್ ಇರ್ತಕ್ಕೂ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ನೀವು ಸೇಲ್ ಮಾಡ್ಲಕ್ಕು ಎಂಥ ಗಿಡ ಎಂಥ ಇದನ್ನ ಯಾವ ಬೇಕಾದ್ರೂ ಹೋಗ್ಲಕ್ಕು. ಅವೇ ಆಗವು ಇವೇ ಆಗವುಳಿಲ್ಲ. ಯಾವ ಹೆಣ್ಣುಡ್ರಿ ಯಾವ ಬೇಕಾದ್ರೂ ಹೋಗಿ ಸೇಲ್ ಮಾಡ್ಕೆ ಬರ್ಲಕ್ಕು. ಇಲ್ಲಿ ₹1 ಖರ್ಚಿಲ್ಲ ಟೇಬಲ್ಲಿಗೆ, ಜಾಗಕ್ಕೆ, ಎಂಥದಕ್ಕೂ ಅಷ್ಟೇ ಹೆಲ್ಪ್ ಮಾಡ್ತಾ ಇದ್ದ. APMC ಆಗಿರೋವು ಮೋಸ್ಟ್ಲಿ ನಂಗೆ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಹೋಗಿದ್ದು. ನೋಡಿ ಎಷ್ಟು ಜನ ಇದ್ದಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಡೈರೆ ಮೇಳ ಅಂತೂ ಸೂಪರಾಗಿ ಆಗ್ತಾಯಿದ್ದು. ನೆಕ್ಸ್ಟ್ ಸಿರ್ಸಿಲಿ ಫಲಪುಷ್ಪ ಪ್ರದರ್ಶನವೂ ಆಗ್ತು. ಸ್ವಲ್ಪ ಲೇಟ್ ಇದ್ದು. ಮತ್ತು ಈಗ ಎಲ್ಲ ಆವಾಗೂ ನಿಗಳನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಿ. ಬರೋ ಹುಳ ಇಷ್ಟ ಇದ್ದರೆ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಾಗ ಕರ್ಕೊಂಡು ಹೋಗ್ತಿ ಎಲ್ಲರನ್ನೂ. ಹೀಗೆ ನೋಡ್ಕೊಂಡು ಬರ್ಲಕ್ಕು. ಅಲ್ಲೂ ಹೀಗೆ ಸೇಲ್ ಮತ್ತು ಪರ್ಚೇಸಿಂಗ್ ಎಲ್ಲದನ್ನೂ ಮಾಡ್ಲಕ್ಕು. ಯಾರು ಬೇಕಾದರೂ ಹೋಗಿ. ಇಲ್ಲಿ ಮಾತ್ರ ಜಾಗಕ್ಕೆ ಯಾವುದಕ್ಕೂ ದುಡ್ಡಿನ ಕೊಡೋ ಅವಶ್ಯಕತೆನೇ ಇಲ್ಲ. ನಾವು ಹೋಗಿ ಬಂದು ನಮ್ಮ ಖರ್ಚಷ್ಟೇ ನಾವು ನೋಡ್ಕೊಂಡ್ರತ್ತು. ಊಟನೂ ಫ್ರೀ ಆಗಿರೋವು. ನಂಗೆ ಅದು ಪಕ್ಕ ಗೊತ್ತಿಲ್ಲ. ಆದರೆ ಜಾಗ ಅಂತೂ ಫ್ರೀ ಹೇಳಿ ನಂಗೆ ಕೇಳ್ಕೊಂಡು ಮಂಜಿ. ನೀವು ಮನೇಲಿ ಮಾಡೋ ಯಾವ ಪ್ರಾಡಕ್ಟ್ ಬೇಕಾದ್ರೂ ತಂದು ಸೇಲ್ ಮಾಡ್ಲಕ್ಕು. ಅಗದಿ ಫಾಸ್ಟಾಗಿ ಸೇಲ್ ಆಗ್ತು. ಮತ್ತು ಹೆಚ್ಚಿಗೆ ಹೆಣ್ಮಕ್ಳು ಬತ್ತ ತಗೊಂಡು ಹೋಗಲ್ಲುವ. ನೋಡಿ ಪೇರ್ಲೆ ಹಣ್ಣೆಲ್ಲ ಹೆಂಗೆ ಇಟ್ಕಂಜಾಳಿ. ನೋಡಿ ಎಷ್ಟು ಬ್ಯುಸಿ ಇದ್ದ ಹೆಣ್ಣುಡ್ರು ತಗೊಂಬದ್ರಲ್ಲಿ ಕೊಡೋದ್ರಲ್ಲಿ ಹೇಳಿ. ನೋಡಿ ಎಂತೆಂಥ ಇದ್ದು ಹೇಳಿ.
ನಿಮಗೆಲ್ಲ ಕಾಣಿಸ್ತಾ ಇದ್ದ ನೋಡಿ, ಎಷ್ಟು ಚಂದ ಕಾಣಿಸ್ತಾ ಇದ್ದು ನೋಡಿ. ಇನ್ನೂ ಡೀಟೇಲ್ ವೀಡಿಯೋ ಮಾಡಲು ನಂಗೆ ಆಗಿಲ್ಲ. ನೆಕ್ಸ್ಟ್ ಟೈಮ್ ಬೇಕಾದರೆ ಹೋದಾಗ ಡೀಟೇಲಾಗಿ ವೀಡಿಯೋ ಮಾಡ್ತೀನಿ ಇನ್ನೂ. ಈಗಿಷ್ಟು ನೋಡ್ಕೊಳ್ಳಿ, ಹೋಗಿ ಯಾವ್ದು ಬೇಕು ಪರ್ಚೇಸ್ ಮಾಡ್ಕೆ ಬಂದ್ಕೊಳ್ಳಿ ಇದ್ದರೆ. ಇಷ್ಟೊತ್ತಿಗೆ ಮೋಸ್ಟ್ಲಿ ಎಲ್ಲ ಖಾಲಿಯಾಗಿರೋವು ನನ್ನ ಅಂದಾಜು. ನಾಳೆ ಬೆಳಗ್ಗೆ ಬೇಗ ಹೋಗಿ ಉಳಿದಿದ್ದನ್ನೆಲ್ಲ ತಗೊಬಂದಿರುತ್ತಾ, ಅದರಲ್ಲಿ ಬೇಕಾದರೆ ತಂದ್ಕೊಳ್ಳಿ. ಇನ್ನೂ ನೋಡಿ ಡೇರೆ ಗಿಡ ಗಾಡಿ ಎಲ್ಲ ಬತ್ತಾನೆ ಇದ್ವು, ಅಂತಕ್ಕೆಂದ್ರೆ ಸಂಜೆವರೆಗೂ ಸೇಲ್ ಇದ್ದಿದ್ದಕ್ಕೆ. ನೋಡಿ ಇವರದ್ದು ಯಾವುದೋ ಒಂದು ಗಾಡಿ ಬಂಜು, ಎಷ್ಟು ವೆರೈಟಿ ಇದ್ದೋಳಿ. ಇದು ನನ್ನ ಅಪ್ಪನ ಮನೆ ಪಕ್ಕದ ಮನೆಯವರದ್ದೇ ಗಾಡಿ, ನನಗೆ ಕಡೆ ಗೊತ್ತಾಯ್ತು. ಇಲ್ಲಿಗೆ ಡೈರೆ ಮೇಳ ಮುಗೀತಾ ಇದ್ದು. ಮತ್ತೆ ನೆಕ್ಸ್ಟ್ ಡೈರೆ ಮೇಳದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಥ್ಯಾಂಕ್ ಯು.